ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಏನು ಸ್ಪೆಷಲ್ ಅಂದರೆ ನಮ್ಮದು ಆ್ಯನಿವರ್ಸರಿ. ಇವತ್ತಿಗೆ 23 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನನಗೆ ಮೇನ್ ತಿರುಪತಿ ದೇವಸ್ಥಾನ ತುಂಬ ಇಷ್ಟ. ಇಲ್ಲ ಮೇನ್ ಲೆಫ್ಟ್ ಆನ್ ಟು ಫಸ್ಟ್ ಮೇನ್ ರೋಡ್, ಅಂಬಾಮಹೇಶ್ವರಿ ಟೆಂಪಲ್ ರೋಡ್. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್. ಲೊಕೇಶನ್ ಹಾಕೊಂಡಿದ್ದಾರೆ, ಹಾಗಾಗಿ ಇದು ನನಗೆ ಮೇನ್ ಬಂದು ತಿರುಪತಿ ದೇವಸ್ಥಾನ ತುಂಬ ಫೇವ್ರೇಟು. ಲೈಕ್ ಮೇನ್ ಬರುತ್ತಲ್ವ ದೊಡ್ಡ ತಿರುಪತಿ, ಅದು ಬಿಟ್ಟರೆ ಚಿಕ್ಕ ತಿರುಪತಿ ಇಷ್ಟ ಆಗುತ್ತೆ. ಬಟ್ ಇವತ್ತು ಅವ್ರಿಗೆ ಆಫೀಸ್ ರಜಾ ಇರಲಿಲ್ಲ, ಆಫೀಸ್ಗೆ ಹೋಗಿದ್ರು. ಈಗ ಆಫ್ ಡೇ, ಮಧ್ಯಾಹ್ನ ಎಷ್ಟು ಟೈಮು, 2-3 ಗಂಟೆ ಆಗ್ತಾ ಇದೆ. ಸೊ ಈಗ ಬಂದರು, ಅಂದರೆ ಹಾಫ್ ಆನ್ ಅವರ್ ಮುಂಚೆ ಬಂದರು. ಊಟ ಮಾಡಿಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅಂತ ಅಂದ್ಬಿಟ್ಟು, ಇನ್ನು ಚಿಕ್ಕ ತಿರುಪತಿಗೆಲ್ಲ ಹೋಗಿ ಬರೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಮಲ್ಲೇಶ್ವರಮಲ್ಲಿ TTD ದೇವಸ್ಥಾನ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯೂಶ್ವಲಿ ನಮ್ಮ ಆ್ಯನಿವರ್ಸರಿಗೆ ಸುಮಾರು ಒಂದು 4-5 ವರ್ಷ ಅದೇ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಬ್ಯುಸಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೆ ಅವಾಗ ಹೋಗ್ತೀನಿ, ಆಗಲಿಲ್ಲ ಅಂದಿದ್ದೀನ ಹಾಗೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಇವತ್ತು ಏನಪ್ಪ ಈ ವ್ಲಾಗಲ್ಲಿ ಅಂತಂದರೆ, ನನ್ನ ಜೊತೆ ಈಗ 23 ಇಯರ್ಸ್ ಅವರು ಜರ್ನಿ ಮಾಡಿದಾರಲ್ವ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ನೋಡೋಣ ಅವರು ಏನು ಮಾತಾಡ್ತಾರೆ ಅಂದ್ಬಿಟ್ಟು. ಸೊ ಹಾಗೆ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿದ್ದೀನಿ. ಫಸ್ಟು ಆಗಲ್ಲ, ಏನು ಮಾತಾಡೋದು, ನಿನಗೆಲ್ಲ ಗೊತ್ತೇ ಇದೆ ಅಲ್ವಾ, ಮತ್ತೇನು ಮಾತಾಡಲಿ ಅಂತ ಇದ್ರು. ನಾನು ಇಲ್ಲ ಪ್ಲೀಸ್ 1-2 ಮಾತಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದೀನಿ. ನೋಡೋಣ ಏನು ಮಾತಾಡ್ತಾರೆ ಅಂದ್ಬಿಟ್ಟು. ಮತ್ತು ನಮ್ಮ ಮನೆಯವರು ತುಂಬ ಸ್ಲೋ ಮಾತಾಡೋದು, ಹಾಗಾಗಿ ಅವ್ರಿಗೆ ಫಸ್ಟ್ ಮೈಕ್ ಹಾಕ್ಬಿಡ್ಬೇಕು. ಸೊ ನಾನು ಈ ಥರ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇನೆ ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಕೆಳಗೆ ಇಳಿದ್ಬಿಟ್ಟಿದ್ದೆ, ಮತ್ತೆ ಹೇಗೇನು ನೆನಪಾಯಿತು, ಇವ್ರು ಮುಂಚೆ ನಂದಾದ್ರೂ ಒಂಚೂರು ವಾಯ್ಸ್ ಕೇಳಿಸುತ್ತೆ, ಇವ್ರು ತುಂಬ ಸ್ಲೋ ಮಾತಾಡೋದು, ವಾಯ್ಸ್ ಕೇಳಿಸುತ್ತೋ ಇಲ್ವೋ ಅಂದ್ಬಿಟ್ಟು ಮತ್ತೆ ಮೇಲೋಗಿ ಮೈಕ್ ಎತ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಅವ್ರಿಗೂ ಮೈಕ್ ಹಾಕ್ಬಿಡ್ತೀನಿ. ಸೊ ಕೇಳೋಣ. ಅಮ್ಮ 23 ಇಯರ್ಸ್ ಆಯ್ತಲ್ಲ, ಫಸ್ಟ್ ಆಫ್ ಆಲ್ ಎಷ್ಟು ವರ್ಷ ಆಯ್ತ್ರಿ ನಮಗೆ ಮದುವೆ ಆಗಿ? ಇವತ್ತಿಗೆ 23 ವರ್ಷ ಆಯ್ತಮ್ಮ ನಿನ್ ಜೊತೆ ಸಂಸಾರ ಸ್ಟಾರ್ಟ್ ಮಾಡಿ. ಹೆಂಗಿದೆ ಜರ್ನಿ, ನಮ್ಮ ಮ್ಯಾರೇಜ್ ಜರ್ನಿ ಹೇಳಿ, ಹೆಂಗಿತ್ತು ನನ್ನ ಜೊತೆ ನಿಮ್ಮ ಜರ್ನಿ? ನಿನ್ ಜೊತೆ ಜರ್ನಿನೇ ಒಂದು ತುಂಬಾ ಸುಂದರ, ಏನೋ ಅಂತಾರಲ್ಲ ಆ ಥರ ತುಂಬಾನೇ ಚೆನ್ನಾಗಿದೆ. ಏನಂದ್ರೆ ನನ್ಗೆ ತುಂಬಾ ಇಷ್ಟ. ಅದೆಲ್ಲ ಏನೋ ಬೇಡ ಆಮೇಲೆ. ಓಕೆ, ನನ್ನ ಪಾಸಿಟಿವ್ಸ್ ನೆಗೆಟಿವ್ಸ್ ಹೇಳಿ ಸಾಕು. ನೀವು ನೆಗೆಟಿವ್ಸ್ ಇದ್ರೆ ಅಲ್ವಾ ಹೇಳೋದಕ್ಕೆ, ಕೋಪ ಅನ್ನೋದೊಂದು ಬಿಟ್ರೆ ಇನ್ನೇನು ಇಲ್ಲ. ಪಾಸಿಟಿವ್ಸ್ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ. ನೋಡಿ, ಆಕ್ಚುಲಿ ನನ್ನ ಜೀವನ ಈ ತರ ಸುಂದರಮಯವಾಗಿದೆ ಅಂದ್ರೆ ನೀನೇ ಕಾರಣ. ಅದಕ್ಕೆ ನೀನಿಲ್ಲ ಅಂದ್ರೆ ನಾನು ಏನೇ ಹೋಗ್ತಾ ಇದ್ನೋ. ಸೊ ಇದು ಒಂದು ನನ್ನಲ್ಲಿ ನೆಗೆಟಿವ್ ಇದೆ, ನಾನು ಒಪ್ಕೊಬೇಕು. ನನಗೆ ಸ್ವಲ್ಪ ಬೇಗ ಕೋಪ ಬರುತ್ತೆ. ಸೊ ನೀವೆಲ್ಲ ಹೇಳ್ತಾ ಇರ್ತೀರಾ ಮ್ಯಾಮ್ ನಿಮ್ಗೆ ಎಷ್ಟು ಪೇಷನ್ಸ್ ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಕೋಪ ಬರುತ್ತೆ, ಬಟ್ ಅಷ್ಟೇ ಫಾಸ್ಟ್ ಆಗಿ ತಣ್ಣಗೂ ಆಗ್ತೀನಿ ನಾನು. ಸ್ವಲ್ಪ ಶಾರ್ಟ್ ಟೆಂಪರ್, ಬಟ್ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟು. ಶಾರ್ಟ್ ಟೆಂಪರ್ ಅಲ್ಲೂ ಒಂದು ಅರ್ಥ ಇರುತ್ತೆ, ನಂದೇ ತಪ್ಪಿರುತ್ತೆ. ಆದ್ರೂ ಸ್ವಲ್ಪ ಹೇಳಿ, ನಿಮ್ದು ಏನ್ ತಪ್ಪಿರುತ್ತೆ ಅದನ್ನು ಹೇಳಿ. ನನ್ ತಪ್ಪಿದ್ರೇನೆ ಅಲ್ವಾ ನಿನ್ಗೂ ಕೋಪ ಬರೋದು? ಅಲ್ಲ, ನಾನು ಏನಕ್ಕೆ ಕೋಪ ಮಾಡ್ಕೊಂತೀನಿ? ನಾನ್ ತಪ್ಪು ಮಾಡ್ದಾಗ ಕೋಪ ಮಾಡ್ಕೊಂತೀಯ ಜಾಸ್ತಿ. ನೀವೇನ್ ಮಿಸ್ಟೇಕ್ ಮಾಡ್ತೀರಾ? ಯಾಕೆ ಈಗ ನಮ್ಮ ಈ 23 ಇಯರ್ಸ್ ಜರ್ನಿಲಿ ನೀವು ಜಾಸ್ತಿ ಮಿಸ್ಟೇಕ್ಸ್ ಏನ್ ಮಾಡ್ತೀರಾ ಹೇಳಿ? ನೀನ್ ಹೇಳಿದ ಮಾತನ್ನು ಸರಿ ಕೇಳಲ್ಲ, ನಾನು ಇಷ್ಟ ಬಂದಾಗ ನಡ್ಕೊಂಡ್ಬಿಡ್ತೀನಿ. ಮೇನ್ ಥಿಂಗ್ ಏನಂದ್ರೆ ಏನ್ ಕೊಡಲ್ಲ ಹೇಳ್ರಿ ನೀವು ನನ್ಗೆ? ಮೇನ್ ಆಗಿ ಟೈಮ್ ಕೊಡಲ್ಲ.
ಸೊ ನಮ್ಮಿಬ್ಬರ ಮಧ್ಯೆ ಏನಾದ್ರೂ ಒಂದು ಆರ್ಗ್ಯುಮೆಂಟ್ ಆಗತ್ತೆ ಅಂದ್ರೆ ಯಾವ ವಿಚಾರಕ್ಕೆ? ಟೈಮ್ ವಿಷಯಕ್ಕೆ. ಸ್ವಲ್ಪ ಬಿಸಿ ಇರ್ತಾರೆ, ಟೈಮ್ ಕೊಡೋದಿಲ್ಲ. ಮೇನ್ ಒಂದು ಏನ್ ಮಾಡೋದು, ನಿನ್ಗೋಸ್ಕರನೇ ಅಲ್ವಾ ದುಡಿತಾ ಇರೋದು, ಅದು ಏನು ಮಾಡಕ್ಕಾಗಲ್ಲ. ನೋಡಿ, ಇದು ಒಂದ್ ಹೇಳ್ಬಿಡ್ತಾರೆ ನನ್ಗೆ. ನಾನು ಯಾವಾಗಾದ್ರೂ ಕೇಳಲಿ ಅವ್ರನ್ನ ಏನಾದ್ರೂನು, ಅವ್ರು ಹೇಳೋದು ಫಸ್ಟ್ ಹೇಳೋದೇ ನಿನ್ಗೋಸ್ಕರ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ಬಿಡ್ತಾರೆ. ಸೊ ಅದನ್ನ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಸೊ ನೆಗೆಟಿವ್ಸ್ ಇನ್ನೇನಿದೆ ರೀ ನನ್ ಬಗ್ಗೆ? ನನಗೆ ಗೊತ್ತಿರಂಗ ಇನ್ನೇನು ಇಲ್ಲ ಅಮ್ಮ. ಒಳ್ಳೆ ಮದರ್, ಒಳ್ಳೆ ಹೆಂಡತಿ, ನೀನ್ ಸಿಕ್ಕಿರೋದು ನನ್ ಪುಣ್ಯನೇ ಅನ್ಕೋಬೇಕು. ನಾನು ಇವತ್ತು ಏನು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನಿನ್ನಿಂದನೇ ಕಾರಣ. ನೀನೇ ನನ್ನ ಇದು. ನಮ್ಮ ಮನೆಯವ್ರ ಬಾಯಲ್ಲಿ ಒಳ್ಳೊಳ್ಳೆ ವಿಚಾರ, ಸಾರಿ, ಯಾವಾಗ್ಲೂ ಹೇಳ್ತಾರೆ ಪಾಪ. ಇವತ್ತೇನ್ ನನ್ಗೆ ಕ್ಯಾಮ್ರಾ ಮುಂದೆ ಹೇಳ್ತಿದ್ದಾರೆ ಅಂತ ಏನೂ ಇಲ್ಲ. ರೆಗ್ಯುಲರ್ ಆಗಿ ಅವ್ರು ನನ್ಗೆ ಹೇಳೋದು ಇದೇ ಮಾತು. ಅದು ಯಾವಾಗ ಹೇಳ್ತಾರೆ ಗೊತ್ತಾ, ನಾನೇನಾದ್ರೂ ಅದೇ ಆಗ್ಲೇ ಹೇಳ್ದಂಗೆ ಶಾರ್ಟ್ ಟೆಂಪರ್, ಅವ್ರ ಟೈಮ್ ಕೊಡಲ್ಲ. ನಾನು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡಾಗ ಸೊ ಈ ಡೈಲಾಗ್ಸೇ ಬರೋದು ಅವ್ರ ಬಾಯಲ್ಲಿ, ನಿನ್ನಿಂದನೇ ಎಲ್ಲ, ನೀನೇ ನನ್ಗೆ ಅಂತ ಅನ್ಬಿಟ್ಟು. ಎಷ್ಟು ಬೇಗ ನಾವು ಕರ್ಗೋಗ್ತೀವಿ ಅಂದ್ರೆ ಅಲ್ವಾ ಲೇಡೀಸು, ಒಂದೆರಡು ಮಾತು ಅಷ್ಟೇನೆ ನಾವು ಎಕ್ಸ್ಪೆಕ್ಟ್ ಮಾಡೋದು, ಇನ್ನೇನು ಇರಲ್ಲ ಅವ್ರ ಹತ್ರ ನಮ್ಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಇನ್ನ ಗೋಲ್ಡು, ಸ್ಯಾರಿ ಇದೆಲ್ಲ ಇದ್ದೇ ಇರುತ್ತೆ, ಅದು ಒಂಥರ ಇದು. ಬಟ್ ಮೇನ್ ಥಿಂಗ್ ನಮಗ್ ಬೇಕಾಗಿರೋದು ಏನಂದ್ರೆ ಅವರ ಒಂದು ಟೈಮು, ಅವ್ರ ಪ್ರೀತಿ, ಆಮೇಲೆ ಅವರ ಬಾಯಲ್ಲಿ ಕೆಲವೊಂದು ಒಳ್ಳೆ ಮಾತುಗಳು ನಮ್ಮ ಬಗ್ಗೆ. ಸೊ ಅಷ್ಟೇ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡೋದು. ಸೊ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ಅದ್ರ ಜೊತೆಗೆ ಗಿಫ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ಅಲ್ವಾ ರೀ? 23 ವರ್ಷ ನಿನ್ ಜೊತೆ ಸಂಸಾರದಲ್ಲಿ ಎಷ್ಟೋ ಏಳು ಬೀಳುಗಳು ನೋಡಿದೀನಿ. ಎಲ್ಲಾದ್ರಲ್ಲೂ ನೀನು ನನ್ ಜೊತೆ ಇರದ್ಯಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ಜೊತೆಗೆ ಇಬ್ರು ಮುದ್ದಾದ ಹೆಣ್ಮಕ್ಳು ಬೇರೆ ಕೊಟ್ಟಿದ್ಯಾ, ಎಷ್ಟು ಉಳಿದ್ರು ಸಾಲದು ನಿನ್ನ. ಕೇಳಿ ಕೇಳಿ ಪಡೆದಿದ್ದಾರೆ ಮಕ್ಕಳನ್ನ ಮಾತ್ರ. ಅದು ಹೆಣ್ಣು ಮಕ್ಕಳೇ ಬೇಕು ಅಂತ ಅರ್ಕೆ ಹೊತ್ತು, ಅದು ಸೆಕೆಂಡ್ ನಾನು ಎಷ್ಟೋ ಸತಿ ಹೇಳಿದೀನಿ ವ್ಲಾಗ್ ಅಲ್ಲಿ. ಫಸ್ಟ್ ಬೇಬಿ ಹೆಣ್ಣಾಗೋದು ಅದು ಕಾಮನ್, ಅದು ನಾನು ಎಲ್ಲಾರು ಆಸೆ ಪಡುತ್ತಾರೆ ಅಲ್ವಾ. ಬಟ್ ಸೆಕೆಂಡ್ ಮಗು ಹೆಣ್ಮಗು ಬೇಕು ಅಂತ ಹರಕೆ ಹೊತ್ತಿರೋದ್ರಲ್ಲಿ ನಿಮ್ಮಲ್ಲಿ ಇನ್ನೂ ತುಂಬಾ ಜನ ಇದಾರೇನೋ, ಅದ್ರಲ್ಲಿ ನಮ್ಮನೆಯವರು ಒಬ್ರು. ಸೊ ಈ ರೀತಿ ಇದೆ. ಮತ್ತೆ ನಿಮ್ ಮಕ್ಕಳ ಬಗ್ಗೆ ಏನ್ ಹೇಳ್ತೀರಾ? ಮಕ್ಕಳ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಿನ್ನಂತ ತಾಯಿ ಇದ್ರೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಾರೆ, ಒಳ್ಳೆ ವಾತಾವರಣ ಇರುತ್ತೆ. ನನ್ ಮನೇಲಿ ಇಲ್ದೇ ಹೋದ್ರುನು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಚೆನ್ನಾಗಿ ನೋಡ್ಕೊಂತಾ ಇದೆಯಲ್ವಾ, ನಂಗೆ ಅದೇ ಇಷ್ಟ ಆಗುತ್ತೆ ನಿನ್ನಲ್ಲಿ. ಅವ್ರು ಇಷ್ಟು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವಕ್ಕೆಲ್ಲ ನೀನೇ ಕಾರಣ. ನೀನ್ ಇಲ್ದಿದ್ರೆ ನಾನು ಏನ್ ಹೋಗ್ತಾ ಇದ್ನೋ, ಏನ್ ಮಾಡ್ತಾ ಇದ್ನೋ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಪ್ಪ, ಈಗ ನಮ್ಮ ಮನೆಯವ್ರು ಏನೋ ಗಿಫ್ಟ್ ಕೊಡಿಸ್ತಾ ಇದ್ರು ಸಾಕು, ಈ ತರ ಮಾತುಗಳು ಹೇಳಿ ರೀ ಹಂಗ ಅನ್ಬಿಟ್ಟು ಗಿಫ್ಟ್ ಕೊಡಿಸ್ತಾ ಇರ್ಬೇಡ್ರಿ, ಗಿಫ್ಟ್ ಕೊಡ್ಸಿ. ಅಂದ್ರೆ ನಮ್ ಲೇಡೀಸ್ ರೀ ಆನಿವರ್ಸರಿಗೆ ಏನಾದ್ರೂ ಕೊಡಿಸ್ಬೇಕು ಅಲ್ವಾ? ಕೊಡ್ಸೋಣ ಬಿಡ, ನೀನ್ ಚೆನ್ನಾಗಿದ್ರೆ ಅಲ್ವಾ ನಾವ್ ಚೆನ್ನಾಗಿರೋದು. ಏನೋ ಅಂತಾರಲ್ಲ, ಮನೆ ಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿರುತ್ತೆ. ಅಪ್ಪ, ಇದು ಒಂದ್ ಮಾತು ನಿಜವಾಗ್ಲೂ ಯಾವಾಗೂ ಹೇಳ್ತಾರೆ ನಮ್ಮ ಮನೆಯವರು, ನಮ್ಮನೆ ಮಹಾಲಕ್ಷ್ಮಿ ನೀನು ಅಂತ ಅನ್ಬಿಟ್ಟು. ಈ ತರ ಎಲ್ಲ ಹೇಳಿ ಹೇಳಿ ಹೇಳಿನೇ ನನ್ನನ್ನ ಚೆನ್ನಾಗಿ ನೈಸ್ ಮಾಡಿ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸರಿ, ನೋಡೋಣ ನಡೀರಿ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಏನ್ ಗಿಫ್ಟ್ ಕೊಡಿಸ್ತಾರೋ ಗೊತ್ತಿಲ್ಲ, ನನ್ಗೂ ಇನ್ನೂ ಏನು ಹೇಳಿಲ್ಲ. ಅವರು ಕೊಡಿಸ್ತಾರೋ ಇಲ್ವಾನು ಗೊತ್ತಿಲ್ಲ. ಕೊಡಿಸ್ದೇ ಇದ್ರು ಪರವಾಗಿಲ್ಲ, ಈ ತರ ಒಂದೆರಡು ಒಳ್ಳೆ ಮಾತಾಡಿದಾರಲ್ವಾ, ನನ್ಗೆ ಅದೇ ಗಿಫ್ಟ್ ಅಂತ ಹೇಳಿ ಅನ್ಕೋತೀನಿ. ಇನ್ನೇನ್ ದೇವಸ್ಥಾನ ಬರೋ ಹಾಗಿದೆ, ಆಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡಿ. ದೇವಸ್ಥಾನನು ಬಂತು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಏನೋ ಒಂದು ಅಕೇಶನ್ ಇತ್ತು ಅನ್ಕೋತೀನಿ. ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ. ಹಾಗೇನೆ ಇನ್ನ ನಮ್ಮನೆಯವರು ಫಸ್ಟ್ ಟೈಮ್ ಈ ರೀತಿ ಮಾತಾಡಿದ್ರೆ, ಬಟ್ ರೆಗ್ಯುಲರ್ ಆಗಿ ಅವ್ರು ಮನೇಲೂ ಹಾಗೆ ಮಾತಾಡೋದು. ಸೊ ಅಂದ್ರೆ ವ್ಲಾಗ್ ಮಾಡ್ತಿದ್ದಾಳೆ, ಕ್ಯಾಮ್ರಾ ಇದೆ ಅಂತ ಅನ್ಬಿಟ್ಟೆಲ್ಲ ಏನು ಮಾತಾಡಿಲ್ಲ. ಮೇನ್ ನಮ್ಮ ಮನೆಯವ್ರ ಜೊತೆ ನನ್ ಕಂಪ್ಲೇಂಟ್ ಇರೋದು ಅದೇ, ಟೈಮ್ ಕೊಡಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ರೀತಿ ನೈಸ್ ಆಗಿ ಮಾತಾಡ್ಬಿಟ್ಟು ನನ್ನನ್ನ ಸಮಾಧಾನ ಮಾಡ್ಬಿಡ್ತಾರೆ. ಸೇಮ್ ಅದೇ ತರ ವ್ಲಾಗ್ ಅಲ್ಲಿ ಮಾತಾಡಿದ್ದಾರೆ ಅಷ್ಟೇ.
ಅಷ್ಟೇ. ಸೊ ಯಾರಿಗಾದ್ರೂ ಅಂದ್ರೆ ನಾನ್ ಮಾತಾಡಿದಾಗ್ಲಿ ಮನೆಯವ್ರು ಮಾತಾಡಿದಾಗ್ಲಿ ಸರಿ ಹೋಗ್ಲಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಸ್ಕಿಪ್ ಮಾಡ್ಬಿಡಿ. ಮತ್ತೆ ನಾನು ಅವರು ಕನ್ನಡನೇ ಮಾತಾಡೋದು ಲ್ಯಾಂಗ್ವೇಜ್. ಮದ್ವೆಗೆ ಮುಂಚೆಯಿಂದನೂ ನಾವು ಕನ್ನಡದಲ್ಲೇ ಮಾತಾಡ್ತಿರೋದು. ಬಟ್ ಮಕ್ಳ ಹತ್ರ ತೆಲುಗು ಮಾತಾಡ್ತೀವಿ. ಹಾಗೇನೆ ಯಾವಾಗಾದ್ರೂ ಒಂದ್ಸತಿ ನಾವು ಸಹ ತೆಲುಗು ಮಾತಾಡ್ತೀವಿ, ಮಾತಾಡೋದೇ ಇಲ್ಲ ಅಂತ ಇಲ್ಲ. ಆದ್ರೆ 99% ಕನ್ನಡನೇ ನಾವು ಮಾತಾಡೋದು. ಹಾಗೆ ಇನ್ನು ಆಮೇಲೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಾವು ಮಲ್ಲೇಶ್ವರಂ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದಾನೇ ನಾನು ಯೂಶಲಿ ಸನ್ರೈಸ್ ಅಲ್ಲೇ ಗೋಲ್ಡ್ ಏನೇ ಪರ್ಚೇಸ್ ಮಾಡಿದ್ರು ಸರಿ ಅಲ್ಲೇನೆ ಏನಾದ್ರು ರಿಂಗ್ ಏನಾದ್ರು ತಗೊಂಡಿ ಚಿಕ್ಕದಾಗಿ, ಇಲ್ಲ ಅಂದ್ರೆ ನನ್ಗೆ ಡೈಲಿ ವೇರ್ಗೆ ಒಂದು ಇಯರಿಂಗ್ಸ್ ಬೇಕು ಅಂತ ಕೇಳ್ತಾ ಇದ್ದೆ. ಆಯ್ತು ತಗೋ, ಒಂದ್ 5 grams ಅಲ್ಲಿ ಏನಾದ್ರು ತಗೋ ಅಂತ ಹೇಳಿದ್ರು. ಇನ್ನ ಅವತ್ತಿನ ದಿನ ಮಂಗಳವಾರ, ಸನ್ರೈಸ್ ಬಂದು ಮಂಗಳವಾರದೊತ್ತು ರಜಾ ಇರತ್ತೆ. ಶಾಪ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸರಿ ನಾನು ಅಯ್ಯೋ ಅಟ್ಲೀಸ್ಟ್ ಓಪನ್ ಇದ್ರೆ ಒಂದು 5 ಗ್ರಾಮ್ ಗೋಲ್ಡ್ ಬರೋದಲ್ವಾ ಅಂತ ಅನ್ಕೋತಿದ್ದೆ. ಆಮೇಲೆ ಅವರು ಇರ್ಲಿ ಬಿಡು, ಇನ್ನೊಂದ್ 2-3 ದಿನ ಆದ್ಮೇಲೆ ಕರ್ಕೊ ಬರ್ತೀನಿ ಅಂದ್ರು. ಬಟ್ ಹೇಗೇನ್ ಅವ್ರು ಫ್ರೀ ಮಾಡ್ಕೊಂಡು ಅವ್ರು ನನ್ ಜೊತೆ ಶಾಪಿಂಗ್ ಬರೋದು ಗೊತ್ತಿಲ್ಲ ಯಾವತ್ತು ಅಂತ. ಆದ್ರೆ ಕೊಡಿಸ್ತಾರೆ, ಬಟ್ ಏನಂದ್ರೆ ಇಮಿಡಿಯೇಟ್ ಆಗಂತೂ ಸಿಗಲ್ಲ ಅಂತ ಅದೊಂದು ನನ್ಗೆ ಶೋರ್ ಆಯ್ತು. ಆಮೇಲೆ ಇನ್ನ ಮನೆಗ್ ಬಂದು ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಮುಗಿಸ್ಕೊಂಡ್ವಿ. ಸರಿ ನೈಟ್ ಡಿನ್ನರ್ಗೆ ಬಾರ್ಬಿಕ್ಯೂ ನೇಷನ್ಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಹೋದ್ವಿ. ಇನ್ನು ಅಲ್ಲಿ ಹೋದ್ರೆ ಯೂಶಲಿ ಅಂದ್ರೆ ನಮ್ದು ಏನಾದ್ರೂ ಒಕೇಶನ್ಸ್ ಇದ್ರೆ ಅವರೇ ಪುಟ್ಟದಾಗಿ ಒಂದು ಕೇಕ್ ನ ಕಟ್ ಮಾಡಿಸ್ತಾರೆ. ಸೊ ನನ್ಗೆ ಅಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲಾರು ಇದ್ರಲ್ಲ, ಏನೋ ಒಂಥರ ಮುಜುಗರ ಆಗ್ತಾ ಇತ್ತು. ಬಟ್ ಅಲ್ಲಿ ಸುಮಾರು ಜನದ್ದು ಅಕೇಶನ್ಸ್ ಇತ್ತು, ಎಲ್ಲಾರ್ಗು ಕಟ್ ಮಾಡಿಸ್ತಿದ್ರು. ಬಟ್ ತುಂಬಾ ಕ್ರೌಡ್ ಇತ್ತು. ನಾನು ಅವ್ರು ಮಾಡ್ಸಲ್ವೇನೋ ಅನ್ಕೊಂಡೆ, ಬಟ್ ಆದ್ರೂ ಆನಿವರ್ಸರಿ ದಿನ ನೈಟ್ ಲಂಚ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದ್ರು ನಮ್ಗೇನ್ ಫ್ರೀ ಇರಲ್ಲ ಬಿಡಿ. ಇಡ್ಲಿಗೆ ನೆನೆ ಹಾಕ್ಬಿಟ್ಟಿದ್ದೆ. ನನ್ಗೆ ಆನಿವರ್ಸರಿ ಅನ್ನೋದು ಮರ್ತೋಗ್ಬಿಟ್ಟಿದೆ. ನೆಕ್ಸ್ಟ್ ಡೇ ನಾರ್ಮಲ್ ಆಗಿ ಏನ್ ಟಿಫನ್ ಮಾಡ್ತೀವಿ, ನಾಳೆ ಏನ್ ಮಾಡೋದು ಅನ್ನೋ ಇದ್ರಲ್ಲಿ ಹಾಕ್ಬಿಟ್ಟಿದ್ದೆ. ಆಮೇಲೆ 10 ಗಂಟೆ ಆಗೋಗ್ಬಿಟ್ಟಿತ್ತು ನೈಟ್ ನಾವ್ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡ್ ಬರೋದು. ಆದ್ರೂನು ಬಂದು ರುಬ್ಲೇಬೇಕಿತ್ತು. ನಮ್ಮ ಮನೆಯವರು ಎತ್ತಿ ಫ್ರಿಜ್ ಅಲ್ಲಿ ಇಟ್ಬಿಡು, ನಾಳೆ ರುಬ್ಕೋ ಅಂತ ಹೇಳಿದ್ರು. ಅದು ಚೆನ್ನಾಗಿರಲ್ಲ ಅಲ್ವಾ ಹಂಗೆ ಅಂತ ಅನ್ಬಿಟ್ಟು, ಅಯ್ಯೋ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಎಷ್ಟು 15 minutes ಅನ್ಬಿಟ್ಟು ಅದನ್ನೆಲ್ಲ ರುಬ್ಬಿಟ್ಟಿದ್ದೆ. ನಾನು ಹುಳಿ ಬರುತ್ತೋ ಇಲ್ವೋ ಅನ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಹುಳಿ ಬಂದಿತ್ತು. ಸರಿ ಇಡ್ಲಿ ಮಾಡಿ ಸಾಂಬಾರು ಅಥವಾ ಸಾಗುನೋ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಅಂದ್ರೆ ನಾನ್ ಯಾವಾಗೂ ಅಷ್ಟೇ ಇಡ್ಲಿ ಮಾಡುವಾಗ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ಅಂದ್ರೆ ಒಂದಿನ ಇಡ್ಲಿ ಮಾಡ್ತೀನಿ, ಅದೇ ಬ್ಯಾಟರ್ ಅಲ್ಲಿ ನೆಕ್ಸ್ಟ್ ಡೇಗೆ ಪಡ್ಡು ಮಾಡ್ತೀನಿ. ನನ್ಗೆ ದೋಸೆ ಬ್ಯಾಟರ್ಗಿಂತ ಇಡ್ಲಿ ಬ್ಯಾಟರ್ ಅಲ್ಲಿ ಪಡ್ಡು ಮಾಡೋದ್ರೆ ನನಗ್ ತುಂಬಾ ಇಷ್ಟ ಆಗತ್ತೆ. ಸೊ ಹಂಗಾಗಿ ನಾನು ಆ ರೀತಿ ಮಾಡ್ತಿರ್ತೀನಿ. ಇನ್ನ ಪಾವನಿ ಇದ್ಕೊಂಡು ಅಮ್ಮ ಇವತ್ತೇ ಪಡ್ಡು ಮಾಡಿ, ನಾಳೆ ಬೇಕಾದ್ರೆ ಇಡ್ಲಿ ಮಾಡಿ ಅಮ್ಮ, ಇವತ್ ಪಡ್ಡು ಮಾಡ್ಕೊಟ್ಬಿಡಿ ಅಂತ ಕೇಳಿದ್ಲು. ಸರಿ ಆಯ್ತು ಬಿಡು, ಹೆಂಗಾದ್ರೂ ಒಂದೇನೆ ಇವತ್ತು. ಅದು ಇವತ್ತು ಇಡ್ಲಿ ಮಾಡಿದ್ರೆ ನಾಳೆ ಪಡ್ಡು ಮಾಡ್ತೀನಿ. ಸೊ ಇವತ್ತೇ ಪಡ್ಡು ಮಾಡ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಪಡ್ಡುಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ನ ತಗೊಂಡು ಉಳ್ದಿದ್ನ ಹಂಗೆ ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಟೆ. ಮಾಮೂಲಿ ಪಡ್ಡುಗೆ ಈರುಳ್ಳಿ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಸಣ್ಣದಾಗಿ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇನ್ನು ಸಬ್ಸಿಗೆ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿರೋದು. ನನ್ನ ಐಡಿಯಾ ಇರ್ಲಿಲ್ವಲ್ಲ, ಅಂದ್ರೆ ನಾನು ನಾಳೆ ಮಾಡ್ತೀನಿ ಅನ್ಕೊಂಡಿದ್ದೆ ಪಡ್ಡು. ಸೊ ನಾಳೆ ತರಿಸ್ಕೊಳ್ಳೋಣ ಅಂತ ಆತರ ಪ್ಲಾನ್ ಮಾಡಿದ್ದೆ. ಹೋಗ್ಲಿ ಬಿಡು ಇಲ್ಲ ಅಂತ ಹೇಳಿ ಹಂಗೇನೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇನ್ನು ಅದಕ್ಕೆ ನಾನು ಕಾಯಿ ಮತ್ತೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಪಡ್ಡುಗೂನು ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರತ್ತೆ. ಬಟ್ ನನ್ಗೆ ಇವತ್ತು ಬೇರೆ ಒಂದು ಪ್ಲಾನ್ ಆಯ್ತು. ಬೆಳಿಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಆಯ್ತು. ಅದು ಒಂದು ಐಡಿಯಾ ಇರ್ಲಿಲ್ಲ. ಆಕ್ಚುಲಿ ನೈಟೇ ನನ್ಗೆ ಫೋನ್ ಬಂದಿದೆ, ಬಟ್ ನನ್ನ ಆನಿವರ್ಸರಿ ಬ್ಯುಸಿಲಿ ಫೋನ್ ಸರಿಯಾಗಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನನ್ಗೆ ಬೇಡ ಬಿಡು ಸಾಂಬಾರ್ ಮಾಡೋದು ಅಂತ ಹೇಳಿ, ಅಂದ್ರೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು ಪ್ಲಾನ್ ಆಯ್ತು. ಸರಿ ಇನ್ನ ನಾನು ಮಧ್ಯಾಹ್ನ ಇರಲ್ಲ, ಇನ್ನ ಪಾವನಿನೂ ಇನ್ನ ಬಂದ್ರೆ ಅವಳು ಈವ್ನಿಂಗ್ಗೆ ತಿನ್ನೋದು. ಸರಿ ನಮ್ಮನೆಯವ್ರಿಗೂನು ಅವ್ರಿಗೆ ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಟ್ಟಿದ್ದೆ. ಅದೇ ಹೆಂಗೋ ಮ್ಯಾನೇಜ್ ಆಗತ್ತೆ, ನೈಟ್ಗೆ ಏನಾದ್ರು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋದನ್ನ ಹೆಂಗೋ ಮ್ಯಾನೇಜ್ ಮಾಡಿದೆ.
ಫ್ರೆಂಡ್ಸ್ ಕರೆದಾಗ ಒಂದ್ ಸೆಕೆಂಡ್ ಯೋಚನೆ ಮಾಡದೆ ಹೋಗೋದ್ ಬೇಡವಾ ಅಂತ ಹೇಳಿ, ಬಿಕಾಸ್ ನಿನ್ನೆ ನೈಟುನು ಎಲ್ಲ ಅಲ್ಲಿ ನಾನ್ ವೆಜ್ ತಿಂದಿದ್ನಲ್ವಾ. ಸೊ ಇನ್ನ ಇವತ್ತುನು ನಾನ್ ವೆಜ್ ಹೋಗೋಣ ಅಂತಾನೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು. ಬಿಕಾಸ್ ಈಗ ನೆಕ್ಸ್ಟ್ ವೀಕ್ ಅಂದಿಂದ ನವರಾತ್ರಿ ಶುರು ಆಗೋಗ್ಬಿಡತ್ತೆ. ಸೊ ನಾವ್ ಯಾರು ತಿನ್ನಲ್ಲ, ಇವನ್ ನನ್ನ ಫ್ರೆಂಡ್ಸು ಅಷ್ಟೇ. ಎಲ್ಲಾರುನು ನವರಾತ್ರಿಲಿ ಅವ್ರವ್ರ ಮನೇಲಿ ಅವ್ರವ್ರ ಪದ್ಧತಿ ತಕ್ಕಾಗೆ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಅವರು ಯಾರು ತಿನ್ನೋದಿಲ್ಲ. ಹಂಗಾಗಿ ಬುಧವಾರ ಇತ್ತಲ್ವಾ, ಸೊ ಇನ್ನ ಗುರುವಾರ ಶುಕ್ರವಾರನು ನಾನು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಬುಧವಾರ ಒಂದೇ ದಿನ ನಮ್ಗೆ ಟೈಮ್ ಇದ್ದಿದ್ದು. ಸರಿ ಅಂತ ಅನ್ಬಿಟ್ಟು ಇಲ್ಲ ನಾನ್ ವೆಜ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆಯ್ತು ಬಿಡು ಏನ್ ಮಾಡೋದು. ಬಟ್ ನನ್ಗೆ ಅಲ್ಲಿ ಊಟ ತಿಂತೀನಿ ಅದು ಇದು ಅನ್ನೋದಕ್ಕಿಂತ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಿದೆ ನೋಡಿ, ಅದು ನನ್ಗೆ ತುಂಬಾ ಇಂಪಾರ್ಟೆಂಟ್. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಫ್ರೆಂಡ್ಸ್ ಜೊತೆ ಆಗ್ಲಿ ರಿಲೇಟಿವ್ಸ್ ಜೊತೆ ಆಗ್ಲಿ ಒಂಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಿಕಾಸ್ ಮನೇಲಿ ಆಲ್ಮೋಸ್ಟ್ ಆಲ್ ಒಬ್ಳೇ ಇರ್ತೀನಿ, ಕೆಲ್ಸ ಅರ್ನಿ ಕಲೆಕ್ಷನ್ಸ್ ಮನೆದು ಇದೇ ಆಗೋಗ್ಬಿಡತ್ತಲ್ವಾ. ಸೊ ಹಿಂಗೆ ಯಾರನ್ನಾದ್ರೂ ಮೀಟ್ ಮಾಡಿದಾಗ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಏನೋ ಒಂಥರ ರಿಲ್ಯಾಕ್ಸೇಷನ್ ಅನ್ನೋ ತರ ಫೀಲ್ ಕೊಡುತ್ತೆ ನನ್ಗೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯೂಸ್ ಮಾಡ್ತೀನಿ, ಆದ್ರೂ ಮಲ್ಕೋಬೇಕಾದ್ರೆ ಹಿಂಗೆ ಹಿಂಗೆ ಅಳ್ಳಾಡ ಅದು ಬಿಚ್ಚಿದ್ರೆ ಅಟ್ಲೀಸ್ಟ್ ಸ್ವಲ್ಪ ನಾನು ಹಿಂಗಾರು ತಿರುಗ್ತೀನಿ, ಇಲ್ಲಾಂದ್ರೆ ತಿರುಗಕ್ಕಾಗಲ್ಲ. ಬೆಸ್ಟ್ ಸೈಡ್ ಅದು ಈ ನೋವು ಪ್ರಾಬ್ಲಮ್ ಅಲ್ಲ. ಅವಳಿಗೆ ಗಾಡಿ ಓಡಿಸ್ಕೊಂಬಲ್ಲ, ಸ್ವಲ್ಪ ಅವಳಿಗೆ ಭಾಳ ಎಳಿತಾ ಇದೆ. ನಾವು ಹೋಗಿದ್ದು ಹೋಟೆಲ್ ACK ಅಂತಾನೋ ಏನೋ ಇತ್ತು. ನನ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ನಾನು ಏನು ಅದನ್ನ ನೋಡು ಇರ್ಲಿಲ್ಲ. ಬಿಕಾಸ್ ಹಿಂದಿನ ದಿನ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ನಲ್ವಾ. ನನ್ಗೆ ಅವರು ವಾಟ್ಸಪ್ ಮಾಡಿದ್ದಾರೆ, ಬಟ್ ನಾನು ಅದನ್ನ ನೋಡಕ್ಕೂ ರಿಪ್ಲೈ ಕೊಡಕ್ಕೂ ಆಗಿರ್ಲಿಲ್ಲ. ಒಂದ್ ಫ್ರೆಂಡ್ ಮಾತ್ರ ಕಾಲ್, ಅಂದ್ರೆ ಎಲ್ಲಾರು ಮಾಡಿದ್ರು, ಬಟ್ ಒಬ್ಬಳು ಮಾತ್ರ ಬ್ಯಾಕ್ ಟು ಬ್ಯಾಕ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಬರ್ತೀನಿ ಇಲ್ಲ ಅಂತನಾದ್ರೂ ರಿಪ್ಲೈ ಮಾಡೆ ಅಂತ ಹೇಳಿದ್ಲು. ಸರಿ ಅವಳಿಗೆ ಹೇಳ್ದೆ ತುಂಬಾ ಬ್ಯುಸಿ ಇದೀನಿ ಕಣೆ, ಬರ್ತೀನಿ, ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಖಂಡಿತ ಜಾಯ್ನ್ ಆಗ್ತೀನಿ ಅಂತ ಹೇಳ್ದೆ ನಾನು. ಇನ್ನ ನೆಕ್ಸ್ಟ್ ಡೇ ನನಗೆ ಗಾಡಿನೂ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ ಅವಳೆ ಪಾಪ ಕಾರಲ್ಲಿ ಬಂದು ನನ್ನ ಪಿಕ್ ಮಾಡೋದ್ಲು. ಆಮೇಲೆ ಎಲ್ಲ ಹೋಗಿದ್ದು. ಸೊ ಅವರೇ ಎಲ್ಲ ಹೋಟೆಲ್ ಎಲ್ಲ ಒಬ್ಬೊಬ್ರು ಡಿಸೈಡ್ ಮಾಡ್ಕೊಂಡಿದ್ರು. ಸೊ ಬಟ್ ಅಲ್ಲಿ ಹೋದ್ಮೇಲೆ ನನ್ಗೆ ಈ ಹೋಟೆಲ್ ನಾನು ಆಲ್ರೆಡಿ ಒನ್ಸ್ ಬಂದಿದ್ದೆ ಅಂತ ಹೇಳಿ ಅನ್ನಿಸ್ತು ಅದು ನನ್ ನೋಡೋದ್ಮೇಲೆ. ಇನ್ನು ಅಲ್ಲಿ ಏನಂದ್ರೆ ಬರೀ ಲೇಡೀಸೇ ಇದ್ರು, ಅಂದ್ರೆ ಗೊತ್ತಿಲ್ಲ ನನ್ಗೆ. ಅಲ್ಲಿ ವೇಟರ್ಸು ಲೇಡೀಸೇ ಇದ್ರು, ಕ್ಯಾಶಿಯರ್ ಎಲ್ಲಾದ್ರಲ್ಲೂ ಹೆಣ್ಮಕ್ಳೇ ಇದ್ರು. ಅದೊಂದು ನೋಡಿ ಸ್ವಲ್ಪ ಖುಷಿ ಆಯ್ತು ನನ್ಗೆ. ಮತ್ತೆ ನಾವಿದ್ದಿದ್ ಕಡೆ ಹಿಂದೆಗಡೆನೆ ಒಂದು ಕಿಟ್ಟಿ ಪಾರ್ಟಿ ಏನೋ ನಡೀತಾ ಇದ್ದು, ಎಲ್ಲ ಬರೀ ಫುಲ್ ಆ ಹೋಟೆಲ್ ಎಲ್ಲ ಬರೀ ಲೇಡೀಸ್ ಮಯ ಆಗೋಗ್ಬಿಟ್ಟಿತ್ತು. ಒಂಥರ ಚೆನ್ನಾಗಿತ್ತು. ಸೊ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲಾರು ಲೇಡೀಸು, ಅವ್ರಿಗೆ ಅಂತ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಕೊಂತ ಇದೀವಲ್ವಾ ಅನ್ನೋದನ್ನು. ಬಿಕಾಸ್ ನಮ್ಗಿರುವಂತ ಒಂದು ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ಮನೆ ಮಠ ಮಕ್ಕಳು ಇದೇ ಆಗೋಗ್ಬಿಡತ್ತೆ. ಸೊ ಈ ತರದ್ದು ಒಂದು ಬೇರೆಯವ್ರನ್ನೆಲ್ಲ, ಅಂದ್ರೆ ನಮ್ಮ ಹಿಂದೆ ಕೂತಿದ್ದವರೆಲ್ಲ ಸ್ವಲ್ಪ ನಮ್ಕಿಂತ ಏಜ್ಡ್ ಪರ್ಸನ್ಸ್. ತುಂಬಾ ಚೆನ್ನಾಗಿತ್ತು ಅವ್ರ ಕಾನ್ವರ್ಸೇಷನ್ಸು, ಅವ್ರದ್ದು ಇದೆಲ್ಲಾನು ಕೇಳೋದಕ್ಕೆ. ಮುಂದೆ ನಾವು ಇದೇ ತರ ಒಂದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ನನ್ಗೂ ಅನ್ನಿಸ್ತಾ ಇತ್ತು. ಒಂದು ಪಾಸಿಟಿವ್ ವೈಬ್ಸೂ ಇತ್ತು ಅಂತ ಹೇಳ್ಬೋದು. ಇನ್ನು ಅನ್ಲಿಮಿಟೆಡ್ ಏನೋ ಇತ್ತು ಊಟನೂ ತುಂಬಾ ಚೆನ್ನಾಗಿತ್ತು. ಎಲ್ಲ ನಾನ್ ವೆಜ್ ಅನ್ಲಿಮಿಟೆಡ್ ಆಗ್ತಾ ಇದ್ರು. ನಾನು ಬರೀ ರೈಸ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ ಅನ್ಕೊಂಡೆ, ಬಟ್ ಅವರು ಸ್ಟಾರ್ಟರ್ಸ್ನು ಸಹ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ರು. ಆದ್ರೆ ನನ್ಗೆ ತಿನ್ನಕ್ ಆಗ್ಲಿಲ್ಲ, ಬಿಕಾಸ್ ಹಿಂದಿನ ದಿನ ಎಲ್ಲ ನಾನ್ ವೆಜ್ ತಿಂದಿದ್ನಲ್ವಾ, ಹೆವಿ ಅನ್ನಿಸ್ತಾ ಇತ್ತು. ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋದ್ವಿ. ಬಟ್ ನಾನು ಅಲ್ಲೆಲ್ಲ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ.
ಆಮೇಲೆ ಇನ್ನ ಮನೆಗೆ ಬಂದ್ಮೇಲೆ ನಾನು ನವರಾತ್ರಿಗೆ ಅಂತ ಹೇಳಿ ಕಲರ್ಸ್ ಎಲ್ಲಾನು ಸೀರೆಗಳನ್ನ ಉಟ್ಕೊಂಡು ಶೂಟ್ ಮಾಡ್ಕೊಂಡಿದ್ದೆ. ಆ ಸ್ಯಾರೀಸ್ನೆಲ್ಲ ಹಂಗಂಗೆ ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಎತ್ತಿ ಆರ್ಗನೈಸ್ ಮಾಡ್ಕೊಂಡ್ಬಿಡೋಣ. ಈಗ ನವರಾತ್ರಿ ಶುರು ಆದ್ರೆ ಮತ್ತೆ ನನ್ಗೆ ಇದೇ ಸೀರೆಗಳನ್ನ ಉಟ್ಕೊಳ್ಳೋಕೆ ಬೇಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಂತ ಇದ್ದೆ. ಒಟ್ನಲ್ಲಿ ಒಂದು ನೆನ್ನೆ ಅಂದ್ರೆ ನನ್ನ ಆನಿವರ್ಸರಿ ದಿನ ಆಗಿರ್ಬೋದು, ಇಲ್ಲ ಇವತ್ತಿನ ದಿನ ಆಗಿರ್ಬೋದು, ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಬ್ಯುಸಿ ಆಗಿತ್ತು ದಿನ, ಬಟ್ ಆದ್ರೂ ಒಂಥರ ಏನೋ ರಿಲ್ಯಾಕ್ಸೇಷನ್ ಅಲ್ಲಿ ಇತ್ತು ಅಂತಾನೆ ಅನ್ಕೋತೀನಿ. ಸೊ ಇದೇ ತರ ಇರ್ಲಿ ಅಂತ ಹೇಳಿ ಕೋರ್ಕೋತೀನಿ. ಬಿಕಾಸ್ ಎಷ್ಟೇ ಬ್ಯುಸಿ ಇದ್ರು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಅವಶ್ಯಕತೆ ಇರುತ್ತೆ ನಮ್ಗೆ. ಇಷ್ಟ ಹೇಳ್ತಾ ನನ್ನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.